ವಾಟರ್ ಟ್ಯಾಂಕ್ ಮಾಫಿಯಾ ನಡೀತಾ ಇದೆ ಅಂತ ಹೇಳಿ ಸರ್ಕಾರದ ಗಮನಕ್ಕೆ ತನ್ನುವಂತ ಪ್ರಯತ್ನವನ್ನ ಮಾಡಿದ್ವಿ. ನಾವು ಪ್ರಯತ್ನ ಮಾಡದೇ ಇದ್ದಿದ್ರೆ ಈ ಸರ್ಕಾರ ಕೇಳಿಸ್ಕೊಳ್ಳೋದೂ ಇಲ್ಲ, ನೋಡ್ಕೊಳ್ಳೋದೂ ಇಲ್ಲ. ಸೊ ಫೈನಲಿ ಪ್ರೈವೇಟ್ ಟ್ಯಾಂಕರ್ ಪಬ್ಲಿಕ್ ಟಿವಿ ಬಿಗ್ ಇಂಪ್ಯಾಕ್ಟ್ ಇದು. ಕೊನೆಗೂ ಖಾಸಗಿ ಟ್ಯಾಂಕರ್ ಮಾಫಿಯಾಗೆ ಬ್ರೇಕ್ ಹಾಕಕ್ಕೆ ನಿರ್ಧಾರವನ್ನ ಸರ್ಕಾರ ಮಾಡಿದೆ. 3,000 ಖಾಸಗಿ ಟ್ಯಾಂಕರ್ಗಳಲ್ಲಿ 200 ಟ್ಯಾಂಕರ್ ವಶಕ್ಕೆ ತೆಗೆದುಕೊಳ್ಳೋಕೆ ನಿರ್ಧಾರವನ್ನ ಮಾಡಿದ್ದಾರೆ. ಖಾಸಗಿ ಟ್ಯಾಂಕರ್ಗಳಿಗೆ ನಿಗದಿತ ದರದಲ್ಲಿ ಜಲಮಂಡಳಿನೇ ಖರೀದಿ ಮಾಡುತ್ತೆ. ಖಾಸಗಿ ಟ್ಯಾಂಕರ್ಗಳ ಮೂಲಕ ಜನರಿಗೆ ಉಚಿತವಾಗಿ ನೀರು ಸಪ್ಲೈ ಮಾಡುತ್ತೆ. ಅವರಿಗೆ ಸರ್ಕಾರನೇ ದುಡ್ಡು ಕೊಡುತ್ತೆ. ಶೀಘ್ರದಲ್ಲಿಯೇ ಸರ್ಕಾರದಿಂದ ಖಾಸಗಿ ಟ್ಯಾಂಕರ್ಗಳಿಗೆ ದರ ನಿಗದಿಯನ್ನ ಮಾಡ್ತಾರೆ. ಇದು ನಮ್ಮದೇ ಸುದ್ದಿ, ಬಿಗ್ ಇಂಪ್ಯಾಕ್ಟ್ ಆಗಿರುವಂತಹ ಸುದ್ದಿ. ನಗರದಲ್ಲಿ ನೀರಿನ ಅಭಾವ ಶುರುವಾಗಿದೆ, ಕಾವೇರಿ ನೀರಿನ ಅಭಾವ ಶುರುವಾಗಿದೆ ಎನ್ನುವಂಥ ಹಿನ್ನೆಲೆಯಲ್ಲಿ BBMP ಕಚೇರಿಯಲ್ಲಿ ಈಗಾಗಲೇ ದೊಡ್ಡ ಮಟ್ಟದ ಸಭೆ ನಡೆದಿರುವಂಥದ್ದು. ಈಗ ನಮ್ಮ ಜೊತೆಗೆ ಜಲಮಂಡಳಿಯ ಅಧ್ಯಕ್ಷರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಸಭೆಯಲ್ಲಿ ಪ್ರಮುಖವಾಗಿ ನೀರಿನ ಅಭಾವ ಈಗಾಗಲೇ ಶುರುವಾಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಚರ್ಚೆ ಆಯಿತು ಅನ್ನೋದು? ಮಾನ್ಯ ಉಪಮುಖ್ಯಮಂತ್ರಿಗಳವರ ಒಂದು ಸೂಚನೆ ಮೇರೆಗೆ ಇವತ್ತು ಮಾನ್ಯ ಅಪರ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ಮಾನ್ಯ ಮುಖ್ಯ ಆಯುಕ್ತರು BBMP ಅವರು ಮತ್ತು ಈ ನಮ್ಮ BBMPನ ಎಲ್ಲ ವಲಯ ಆಯುಕ್ತರುಗಳು ಮತ್ತು BWSCC ವಿವಿಧ ಎಲ್ಲ ಅಧಿಕಾರಿಗಳು ಬಂದು ಇವತ್ತು ಚರ್ಚೆ ಮಾಡಿದ್ದೇವೆ. ವಿಶೇಷವಾಗಿ ಜನರ ಒಂದು ಸಮಸ್ಯೆಗಳೇನಿದೆ, ವಿಶೇಷವಾಗಿ ನೀರಿನ ಸಮಸ್ಯೆಗಳು, ಅದಕ್ಕೆ ದೊಡ್ಡ ಕಾರಣ ಏನಂದರೆ ನಮ್ಮ ಬೋರ್ವೆಲ್ಗಳಲ್ಲಿ ನೀರು ಬತ್ತಿ ಹೋಗಿರೋದ್ರಿಂದ ಬೆಂಗಳೂರಿನ ನೀರಿನ ಸರಬರಾಜಿನಲ್ಲಿ 1450 MLD ಕಾವೇರಿಯಿಂದ ನೀರು ಪೂರೈಕೆ ಆಗ್ತಿದೆ. ಉಳಿಕೆ ಇರುವಂತಹ 400 MLD ನೀರು ಬಂದು ನಮ್ಮ ಬೋರ್ವೆಲ್ಗಳಿಂದ ಬರ್ತಾ ಇದೆ. ಆ 400 MLD ಬೋರ್ವೆಲ್ಗಳು ಏನಿತ್ತು ಪಬ್ಲಿಕ್ ಬೋರ್ವೆಲ್ಗಳು, ಅದರಲ್ಲಿ 200 MLD ಕೊರತೆ ಆಗಿದೆ, ಅಂದರೆ 50% ಬೋರ್ವೆಲ್ ಫೇಲಿಯರ್ ಆಗಿದೆ. ಅದರಿಂದ ನೀರಿನ ಅಭಾವಕ್ಕುಂಟಾಗಿದೆ. ಎಷ್ಟು ಬೋರ್ವೆಲ್ಗಳು ಸರ್ ಈಗ ಬತ್ತೋಗಿರೋದು? ನಮ್ಮ BWSCC ವ್ಯಾಪ್ತಿನಲ್ಲಿ 11,000 ಬೋರ್ವೆಲ್ಗಳಿದ್ದಾವೆ. ಇದು ಕೇವಲ ಕೋರ್ ಏರಿಯಾ, CMC, TMC ಹಳೆಯ CMC ಏರಿಯಾದಲ್ಲಿ 110 ಹಳ್ಳಿಗಳ ವ್ಯಾಪ್ತಿಯಲ್ಲಿ BBMP ಅವರು ಬೋರ್ವೆಲ್ಗಳು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದರದ್ದು ನಂಬರು ಅವರ ಹತ್ರ ತೊಗೊಳ್ಬೇಕಾಗುತ್ತೆ. ಟೋಟಲ್ BWSCC ವ್ಯಾಪ್ತಿಯಲ್ಲಿ ಬರುವಂತಹ 11,000 ಬೋರ್ವೆಲ್ಗಳಲ್ಲಿ ಪೈಕಿ 1,200 ಬೋರ್ವೆಲ್ಗಳು ಟೋಟಲಾಗಿ ಫೇಲಿಯರ್ ಆಗಿದೆ. 3,700 ಬೋರ್ವೆಲ್ಗಳು ನಿಗದಿತ ಪ್ರಮಾಣಕ್ಕಿಂತ ಕಡಿಮೆ ಈಲ್ಡನ್ನು ಕೊಡ್ತಾ ಇದೆ. ಅದರಿಂದ ಶಾರ್ಟೇಜ್ ಆಗಿದೆ. ಸರ್, ವಾಟರ್ ಟ್ಯಾಂಕ್ನ ದಂಧೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ, ಅದಕ್ಕೇನು ಕಡಿವಾಣ ಹಾಕ್ತೀರಿ ಸರ್? ಅದಕ್ಕೇನಾದರೂ ದರ ನಿಗದಿ ಬಗ್ಗೆ ಏನು ಚರ್ಚೆ ಮಾಡಿದ್ರೆ? ಈಗ ಈ ವಿಷಯದ ಬಗ್ಗೆ ಮಾನ್ಯ ಅಪರ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಮಾನ್ಯ ಮುಖ್ಯ ಆಯುಕ್ತರು BBMP ಅವರು ಚರ್ಚೆ ಮಾಡಿದ್ದೇವೆ. ಈಗ ವಾಟರ್ ಟ್ಯಾಂಕರ್ಗಳು 3,000ಕ್ಕಿಂತ ಹೆಚ್ಚು ಟ್ಯಾಂಕರ್ಗಳು ನಮ್ಮ ನಗರದಲ್ಲಿ ನೀರು ಸರಬರಾಜು ಮಾಡ್ತಾ ಇದ್ದೇವೆ. ಅವರು ಬೆಂಗಳೂರಿನ ಹೊರವಲಯದಿಂದ ನೀರನ್ನು ತಂದು ಇಲ್ಲಿರುವಂಥ ನಾಗರಿಕರಿಗೆ ಸರಬರಾಜು ಮಾಡೋದಾಗಿ ತಿಳಿದು ಬಂದಿದೆ. ಆದರೆ ಅವ್ರದ್ದು ರೇಟ್ಗಳಲ್ಲಿ ಕೆಲವೊಂದು ಕಡೆ ತಾರತಮ್ಯಗಳಾಗ್ತಾ ಇದೆ ಅಂತ ಕಂಡು ಬರ್ತಾ ಇದೆ. ಈಗ ಸದ್ಯಕ್ಕೆ ಏನಿದೆ, ನಮ್ಮ BWSCC ವತಿಯಿಂದ DC ಮುಖಾಂತರ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ಮುಖಾಂತರ ವಿಕೋಪ ಕಾಯ್ದೆಯಡಿಯಲ್ಲಿ 200 ಟ್ಯಾಂಕರ್ಗಳನ್ನು ಸರ್ಕಾರದ ದರದಲ್ಲಿ ತೆಗೆದುಕೊಂಡು ಎಲ್ಲೆಲ್ಲಿ ಬಡವರು ಮತ್ತು ಮಧ್ಯಮ ವರ್ಗದವರು ಜಾಸ್ತಿ ಖಾಸಗಿಯಿಂದ ನಮ್ಮ ರೇಟಿಗೆ ತೊಗೊಂಡು ನಮ್ಮ BWSCB ನೀರನ್ನೇ ನಾವು ಅದು PWD ರೇಟ್ ಫಿಕ್ಸ್ ಆಗಿದೆ. ಆ ರೇಟ್ ಪ್ರಕಾರ ಒಂದು 540 ರೂಪಾಯಿ ರೇಟು ನಮ್ಮ PWD ರೇಟ್ ಇರಬೇಕು. ನನಗೆ ಸರಿಯಾಗಿ ಮಾಹಿತಿ ಕರೆಕ್ಟಾಗಿ ಕೇಳ್ತೀನಿ. ಸೊ ಆ ರೇಟಿಗೆ ನಾವು ತೊಗೊಂಡು ಅವರಿಗೆ ನಮ್ಮ BWSCB ನೀರನ್ನೇ ಜನರಿಗೆ ಉಚಿತವಾಗಿ ಸರಬರಾಜು ಮಾಡುವ ಕ್ರಮವನ್ನು ಜರುಗಿಸ್ತೀವಿ. 200 ಟ್ಯಾಂಕ್ ಓಕೆ ಸರ್. 200 ಅಂದರೆ ನೀವೇ ಹೇಳಿದ್ರಿ 3,000 ಟ್ಯಾಂಕರ್ಗಳಿದೆ ಅಂತ ಖಾಸಗಿಯವರದ್ದು. ಅವ್ರಿಗೆ ಕಡಿವಾಣ ಹೇಗೆ ಅಂತ? 200 ಟ್ಯಾಂಕರ್ ನೀವು ತಗೋತಾ ಇರೋದು ವಿಕೋಪದ ಅಡಿಯಲ್ಲಿ, ಓಕೆ, ಇವ್ರಿಗೆ ಕಡಿವಾಣ ಹೇಗೆ ಅಂತ? ಈಗ ನೇರವಾಗಿ ಯಾವುದೇ ಒಂದು ಉದ್ದಿಮೆಯಲ್ಲಿ ಒಂದು ರೇಟನ್ನು ಫಿಕ್ಸ್ ಮಾಡಬೇಕಾದ್ರೆ ಕಾನೂನು ಮತ್ತು ನಿಯಮಾವಳಿಗಳನ್ನು ನಾವು ರಚನೆ ಮಾಡಬೇಕಾಗುತ್ತೆ. ಈಗ ಟ್ಯಾಂಕರ್ ಬಗ್ಗೆ ಈಗ ಇತ್ತೀಚೆಗೆ ನಮಗೆ ಸಮಸ್ಯೆಗಳು ಉಂಟಾಗಿದೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಸದನದಲ್ಲಿ ಇದರ ಬಗ್ಗೆ ಪ್ರಸ್ತಾವನೆ ಮಾಡಿದ್ದಾರೆ. ಅಲ್ಲಿ ಏನಾಗಿದೆ, ಅಲ್ಲಿ ಎಲ್ಲ ಸರ್ವ ಸದಸ್ಯರ ಕಡೆಯಿಂದ ಬೇಡಿಕೆ ಬಂದಾಗ ಇದರ ಬಗ್ಗೆ ನಿಯಂತ್ರಣ ಮಾಡೋಕ್ಕೆ ಯಾವುದೋ ಒಂದು ನಿಯಮಾವಳಿಗಳು ರಚನೆ ಮಾಡ್ತೀವಿ. ಇಲ್ಲಿವರೆಗೆ ಇಲ್ಲ. ಹಾಗಾಗಿ ಯಾರಿಗೆ ಪ್ರಾಧಿಕಾರ ಮಾಡಬೇಕು, ಹೇಗೆ ಮಾಡಬೇಕಂತ ನಿಯಮಾವಳಿಗಳು ನಮ್ಮಲ್ಲಿ ಲಭ್ಯ ಇಲ್ಲ ಸದ್ಯಕ್ಕೆ. ಇನ್ನು BBMP ಅವತ್ತು ಇನಿಷಿಯೇಟಿವ್ ತೆಗೆದುಕೊಳ್ಳುತ್ತು. ತುಷಾರ್ ಗಿರಿನಾಥ್ ಅವರು ಆಯುಕ್ತರು ಈ ವಿಚಾರದಲ್ಲಿ ಒಂದು ಪ್ರೆಸ್ ಮೀಟನ್ನು ಕೂಡ ಮಾಡಿದರು. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಜಲಕ್ಷಾಮ ಏನಾಗಿದೆ, ನೀರಿನ ಬವಣೆ ನೀಗಿಸೋಕೆ ಈಗ BBMP ಮತ್ತು ಜಲಮಂಡಳಿ ಜಂಟಿಯಾಗಿ ಕಾರ್ಯಾಚರಣೆಯನ್ನು ಮಾಡೋಕ್ಕೆ ಮುಂದಾಗಿದ್ದಾರೆ. ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡೋಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ನೀರಿನ ಸರಬರಾಜಿಗಾಗಿಯೇ 131 ಕೋಟಿಯನ್ನು ಹಣ ಮೀಸಲಿಟ್ಟಿದ್ದಾರೆ. ಸಾಕಾಗಲಿಕ್ಕಿಲ್ಲ ಅಂತ ಅನಿಸುತ್ತೆ. ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ನೀರು ಸರಬರಾಜಿಗೆ ಈಗ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ. ಕಾರಣ ಯಾಕೆ ಸಾಕಾಗಲ್ಲ ಅಂತಂದರೆ ಇವರು ಹಲವು ಕಡೆಗಳಲ್ಲಿ ಬೋರ್ವೆಲ್ ಕೊರೆಸ್ತೀನಿ ಅಂತ ಹೇಳ್ತಾ ಇದ್ದಾರೆ, ಆಮೇಲೆ ಟ್ಯಾಂಕರ್ಗಳಿಗೆ ಕೊಡ್ತೀನಿ ಅಂತಿದ್ದಾರೆ. ಸೊ ಹಾಗಾಗಿ ಈ ಪ್ರಶ್ನೆ ಇದೆ. ಪ್ರೈವೇಟ್ ವಾಟರ್ ಟ್ಯಾಂಕರ್ಸ್ ಮತ್ತು ನಮ್ಮ ವಾಟರ್ ಸಪ್ಲೈ ಕಡಿಮೆ ಆದಾಗ ಸುಮಾರು ಬೇಡಿಕೆ ಏನು ಬಂದಿದೆ, ಅವರು ರೇಟ್ನಲ್ಲಿ ಏರಿಕೆ ಆಗಿದೆ ಅಂತ. ಆ ದಿಕ್ಕಿನಲ್ಲಿ ಏನಾಯಿತು ಅಂದರೆ ಅದನ್ನು ಬಿಟ್ಟು ಕೂಡ ನಾವು ಕೂಡ 9 ಕೋಟಿ ಇಟ್ಕೊಂಡಿದ್ದೀವಿ. ಬಟ್ ಟ್ಯಾಂಕರ್ಸ್ ಅಷ್ಟೇ ಇವೆ,
ಇಲ್ಲಿ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ಕೊರತೆ ಉಂಟಾಗ್ತದೆ. ಈಗಾಗಲೇ ಏನು ಎಲ್ಲಿ ಸಪ್ಲೈ ಮಾಡ್ತಾ ಇದ್ದಾರೆ ಅಲ್ಲಿ ಕೊರತೆ ಉಂಟಾಗ್ತದೆ. ಇದಕ್ಕಾಗಿ ಹೆಚ್ಚುವರಿ ಟ್ರಿಪ್ ಮಾಡಿಕೊಂಡು ಅವರಿಗೆ ರಾತ್ರಿಯಲ್ಲಿ ನಾವು ಕಾಶ ಕೊಟ್ಟು ಇತ್ಯಾದಿ ಮಾಡಿ ನಾವು ವ್ಯವಸ್ಥೆ ಮಾಡ್ತೀವಿ. 200 ಟ್ಯಾಂಕರ್ ಅವರು ಏನು ತೆಗೆದುಕೊಂಡಿದ್ದಾರೆ, ಅದರಿಂದ ನಮಗೂ 180 ಅಥವಾ 100 ಕೊಡ್ತಾರೆ ಟ್ಯಾಂಕರ್ಸ್. ಅಲ್ಲಿಂದ ನಮ್ಮ CMC ಏರಿಯಾ ಮತ್ತು CMC ಅವರೇ ನೋಡ್ಕೊಳ್ತಾರೆ. 110 ವಿಲೇಜಸ್ ಮತ್ತು ಸ್ವಲ್ಪ CMC ಏರಿಯಾನು ನೋಡ್ಕೊಳ್ತೀವಿ. ಹೀಗಾಗಿ ಈ ವ್ಯವಸ್ಥೆ ಮಾಡಲಾಗಿದೆ. ಕೆಳಗಡೆ ಹೋದಾಗ ಎಲ್ಲಿ ನಮ್ಮದು ವಾಟರ್ ಸಪ್ಲೈ ಬತ್ತಿ ಹೋಗ್ತದೆ ಅಲ್ಲಿ ಅದಕ್ಕೆ ರಿಜುವಿನೇಷನ್ಗಾಗಿ ನಾವು ಎಟ್ರೂ ಸಹ ಆಳ ಮಾಡಲಿಕ್ಕೆ ನಾವು ಏನೇನು ಮಾಡಿದ್ದೀವಿ CMC TMC ಏರಿಯಾ ಅದನ್ನು ಬಿಟ್ಟು ಕೂಡ BWSSB ತಮ್ಮ ಬೋರ್ಡ್ ಮುಖಾಂತರನೂ ಕೂಡ 20 ಕೋಟಿ ರೂಪಾಯಿಯನ್ನು ಇಟ್ಕೊಂಡಿದ್ದಾರೆ. ಅವರು ಕೂಡ ಬೋರ್ವೆಲ್ ಕೊರೆಯಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. 8 ಝೋನ್ಸ್ಗಳಿಗೆ ಈಗಾಗಲೇ ಅವರು ಟೆಂಡರ್ ಫೈನಲ್ ಮಾಡಿದ್ದಾರೆ. ಹೀಗಾಗಿ ಎಲ್ಲ ಸಿದ್ಧತೆ ಇದೆ. ಅದು ಅವಶ್ಯಕತೆಗೆ ಅನುಗುಣವಾಗಿ ಅವರು ಬೋರ್ ಕೊರೆಯಲಿಕ್ಕೆ ಡಿಸಿಷನ್ ತಗೊಳ್ತಾರೆ, ಮಾಡ್ತಾರೆ. ನಮ್ಮ BWSSB ಅವರು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ನಲ್ಲಿ ಜಿಲ್ಲಾಧಿಕಾರಿ ಕಡೆಯಿಂದ ರಿಕ್ವಿಸಿಷನ್ ಮಾಡ್ಲಿಕ್ಕೆ ಪವರ್ ಇದೆ, ಕಮಾಂಡಿಯರ್ ಮಾಡ್ಲಿಕ್ಕೆ ಪವರ್ ಇದೆ. ಐದರ್ ಅದರ ಪ್ರಕಾರ ಮಾಡ್ತಾರೆ ಅಥವಾ ಟೆಂಡರ್ ಮುಖಾಂತರ ಮಾಡ್ತಾರೆ. ಅವರು 700 ಟ್ಯಾಂಕರ್ಸು ಅವರು ಈಗ ಪಡಿತಾರೆ. ಆ 700 ಟ್ಯಾಂಕರ್ಸ್ಗೆ ಆ ರೇಟ್ಗೆ ಕಡಿವಾಣ ಮಾಡಬೇಕಾದ್ರೆ ನಾವೇ ಇಂಪಾರ್ಟೆಂಟ್ ಜಾಗದಲ್ಲಿ ಎಲ್ಲಿ ಮೇಜರಾಗಿ ನಮ್ಮ ಬಡವರು ಇದ್ದಾರೆ ಅಲ್ಲಿ BWSSB ಅವರು 200 ಟ್ಯಾಂಕರ್ಸ್ ತೆಗೆದುಬಿಟ್ಟು ಅದಕ್ಕಿಂತ ಟ್ರಿಪ್ ಮಾಡಿ ಅದ್ರಲ್ಲಿ ನಮಗೂ ಕೂಡ 100 ಟ್ಯಾಂಕರ್ಸ್ 110 ಹಳ್ಳಿಗಳಿಗಾಗಿ ನಮಗೆ ಒದಗಿಸ್ತಾರೆ. ಬೇರೆದವ್ರು ಬೋರ್ವೆಲ್ ಕೊರೆಸ್ಬೇಕು ಅಂತಂದರೆ ಸಿಕ್ಕಾಪಟ್ಟೆ ಪರ್ಮಿಷನ್ಗಳನ್ನು ತಗೊಳ್ಬೇಕು, ರಿಸ್ಟ್ರಿಕ್ಷನ್ ಇದೆ. ನೀವು ಹೆಂಗೆ ಕೊರಿತೀರಾ, ಈಗ ಯಾವ ರೀತಿಯಾಗಿ ಕೊರಿತೀರಾ ನೋಡೋಣ. ಸೊ ಇನ್ನು ಅಪಾರ್ಟ್ಮೆಂಟ್ಗಳಲ್ಲೂ ಕೂಡ ಹಲವು ರೀತಿಯಾದಂಥ ಸಮಸ್ಯೆಗಳು ಒಂದಾದ ನಂತರ ಒಂದು ಕಡೆಗೆ ಬರ್ತಾ ಇದೆ. ಇನ್ನೊಂದು ಕಡೆಗೆ ರಾಜಧಾನಿ ಬೆಂಗಳೂರಿನಲ್ಲಿ ವಾಟರ್ ಎಮರ್ಜೆನ್ಸಿ ಏನಿದೆ, ಒಂದು ಕ್ಯಾನ್ ನೀರಿಗೆ 2-3 ಗಂಟೆ ಕ್ಯೂನಲ್ಲಿ ಕಾಯಬೇಕು. ಈಗ ಬೆಂಗಳೂರಿನ ಜನ ಇದನ್ನು ಅನುಭವಿಸ್ತಾ ಇದ್ದಾರೆ. ಇದನ್ನೆಲ್ಲ 15-20 ವರ್ಷದಿಂದ ಇದನ್ನು ನೋಡಿದ್ದೀವಿ ಕತೆ. ಬೆಳಗ್ಗೆ 5 ಗಂಟೆಯಿಂದ ಕ್ಯೂನಲ್ಲಿ ಕಾಯುವಂಥ ಪರಿಸ್ಥಿತಿ ಬಂದಿದೆ ಈ ಜನಕ್ಕೀಗ. ತಲಘಟ್ಟಪುರದಲ್ಲಿ ಶುದ್ಧ ನೀರಿನ ಘಟಕದ ಮುಂಭಾಗ ಜನರು ಕ್ಯೂ ನಿಂತ್ಕೊಂಡಿದ್ದಾರೆ. ನೀರಿನ ಸಮಸ್ಯೆಗೆ ಪರಿಹಾರ ಸಿಗದಿದ್ದಕ್ಕೆ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗಂಟೆ 3 ಗಂಟೆ ಬಂದು ಕಾಯ್ಕೊಬೇಕು. ಕಾಯಿದ್ರೆ ನೀರು ಸಿಗ್ತವೆ, ಇಲ್ಲಾಂದ್ರೆ ನೀರಿಲ್ಲ. ನಾವು ಕೆಲ್ಸಗಳಿಗೆ ಹೋಗ್ಬೇಕು, ಕೆಲಸದಿಂದ ಬರ್ಬೇಕು, ಮಕ್ಕಳ ಮೇಲೆ ಬಿಟ್ಟು ಇಲ್ಲಿ ಕಾಯ್ಕೊಂಡಿರ್ತಾರೆ. ಅವ್ರೇನಿಲ್ಲ, ನೀರು ಬಿಡ್ತಾರೆ. ಅವ್ರು ನೀರು ಬಂದ್ರೇನೆ ಅವರು ನೀರು ಬಿಡೋದು, ಇಲ್ಲಾಂದ್ರೆ ನೀರಿಲ್ಲ ಅಣ್ಣ. ನಾನು ಬಂದೆ 3:30 ಬಂದು ಕ್ಯಾನ್ ಇಟ್ಬಿಟ್ಟು ಹೋಗಿ ನೋಡ್ರಿ ಕ್ಯೂವಲ್ಲೇ ಬರ್ತಾನೆ ಇದ್ದೀವಿ. 5 ಗಂಟೆ ನೀರು ಬಿಡ್ತಾರೆ. ನೀರಿದ್ರೆ ಬಿಡ್ತಾರೆ ಅವರು, ಇಲ್ಲಾಂದ್ರೆ ಇಲ್ಲ. ನಾವು ಊರೆಲ್ಲ ಪರದಾಡ್ಬೇಕು ನೀರು. ನಾವು ಗೆಲ್ಸಿರ್ತಕ್ಕಂಥ ಜನಪ್ರತಿನಿಧಿಗಳ ತಪ್ಪೋ ಅಥವಾ ಅಧಿಕಾರಿಗಳ ತಪ್ಪೋ ಎರಡೂ ಗೊತ್ತಿಲ್ಲ. ನಿನ್ನೆ ಜ್ಞಾನ ಭಾರತಿ ಕ್ಯಾಂಪಸ್ಸಲ್ಲಿ ಈ ಕಾಂಗ್ರೆಸ್ ಸರ್ಕಾರದ ಜನಸಂಪರ್ಕ ಸಭೆ ನಡೀತು. ಅಲ್ಲಿ ಮಾನ್ಯ ಸಂಸದರು ಇದು ವಾಟ್ರದ್ದು ದೊಡ್ಡ ಮಾಫಿಯಾ ಅಂತ ಹೇಳಿದ್ರು, ಮತ್ತು ಈ ಭಾಗದ ಶಾಸಕರು ಸಹ ಇದು ದೊಡ್ಡ ಮಾಫಿಯಾ, ಇವರು ಅಧಿಕಾರಿಗಳು ಇಂಜಿನಿಯರ್ಸ್ಗಳು ತಮಗೆ ತಾವೇ ಮನಸ್ಸಿಗೆ ಇಚ್ಛೆ ಬಂದಂತೆ ಅವ್ರನ್ನ ಟೆಂಡ್ರ್ ಕರೆದು ಅವರು ಕೊಟ್ಟವರೇ. ಈ ರೀತಿ ಆಗದೆ ಇದರಿಂದ ಬೆಂಗಳೂರಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಈ ವಾಟರ್ ಸಮಸ್ಯೆ ಕಾಡ್ತಾ ಇದೆ. ಈ ಅಕ್ಕಪಕ್ಕದ ಎಲ್ಲಿ ಒಂದಷ್ಟು ಕಡೆ ವಾಟರ್ ಫಿಲ್ಟ್ರ್ಗಳವೆ ಅಲ್ಲೆಲ್ಲೂ ಸಹ ನಡೀತಾ ಇಲ್ಲ. ಇದೊಂದೇ ಕಡೆ ಪಾಪ ಅವರನ್ನು ನಾನು ಕೇಳಿದೆ, ಅವ್ರಿಗೆ ಬೋರ್ವೆಲ್ಲಲ್ಲಿ ನೀರು ಬರ್ತಾ ಇಲ್ಲ. ಅವರು ಹೊರಗಡೆಯಿಂದ ಟ್ಯಾಂಕರಿಂದ ತಂದು ನೀರನ್ನು ತುಂಬಿಸಿ ಅವರು 750 ರೂಪಾಯಿಗೆ ಟ್ಯಾಂಕರ್ ಕೊಟ್ಟು ಅದು ನೀರು, ಆ ನೀರನ್ನೇ ನೇರವಾಗಿ ನಮ್ಗೆ ಬಿಡಲಿಕ್ಕಾಗೋದಿಲ್ಲ. ಅದು ಶುದ್ಧೀಕರಣ ಮಾಡಿ ನಂತರ ನಮ್ಗೆ ಬಿಡಬೇಕಾಯ್ತದೆ. ಅವರು 700 ರೂಪಾಯಿ ಖರ್ಚು ಮಾಡಿ ನಮಗೆ ನೀರು ತಂದು ಇಲ್ಲಿಗೆ ಬಿಟ್ಟರೆ ಅವ್ರಿಗೆ ಕೇವಲ 350. ಯಾಕೆಂದರೆ ಈಗ ಅವರು ಸರ್ಕಾರದಿಂದ ಟೆಂಡರ್ ತಗೊಬಿಟ್ಟವ್ರೆ, ಸುಮ್ಮನಂತೂ ಕೂರೋಂಗಿಲ್ಲ. ಆ ಕಾರಣ ಅವರು ಬಂದದ್ದೋ ಲಾಸೋ ಒಳ್ಳೇದೋ ಏನಾದರೂ ಆಗಲಿ ಅಂತೇಳಿ ಜನಸಾಮಾನ್ಯರಿಗೆ ನೀರು ಬಿಡ್ತವ್ರೆ. ನಾವು ಇವ್ರನ್ನ ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೊಳ್ತೀರಾ? ಜನ ಎಲ್ಲ ಹಂಗೆ ಬೇಜಾರು ಮಾಡ್ಕೊಳ್ಬಾರ್ದು. ಎಲ್ಲವನ್ನ ಕೂಡ ಗ್ಯಾರಂಟಿಗಳಲ್ಲಿ ನಿಮಗೆ ಕೊಟ್ಟಾದ್ಮೇಲೆ ಯಾಕೆ ಹಂಗೆ ಮಾಡ್ತೀರಾ? ಅವ್ರು ಹೇಳಿಲ್ವಾ ಬೆಲೆ ಏರಿಕೆ ಕೂಡ ಅದರಲ್ಲಿ ಫಿಕ್ಸ್ ಆಗುತ್ತೆ, ಗ್ಯಾಸ್ ವಿಚಾರದಲ್ಲಿ ಸೇರಿದೆ, ಅವೆಲ್ಲ ಸೇರಿನೇ ನಿಮ್ಗೆ 2,000 ರೂಪಾಯಿ ಕೊಡ್ತಾ ಇದ್ವಿ. ಈಗ ಎಷ್ಟೇ ದರ ಏರಿಕೆ ಆದರೂ ಕೂಡ ನೀವು ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಕೊಡ್ತಾ ಇಲ್ವಾ ಎಲ್ಲವನ್ನ ಕೂಡ? ಗ್ಯಾರಂಟಿಗಳಿಂದ ಜನ ಖುಷಿಯಾಗಿದ್ದಾರೆ, ಹೇಳಿಲ್ವಾ ಮಿನಿಸ್ಟ್ರುಗಳು? ಹೀಗೆಲ್ಲ ನೀವು ಮಾತಾಡಬಾರ್ದು ಸರ್ಕಾರದ ಮೇಲೆ, ಒಳ್ಳೇದಲ್ಲ ಅದು. ಯಾಕಂದರೆ ಅವ್ರು ಹೇಳಿದ್ದಾರೆ ಜನ ಖುಷಿಯಾಗಿದ್ದಾರೆ ಗ್ಯಾರಂಟಿಯಿಂದ ಅಂಥೇಳಿ.